ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿವಕುಮಾರ್ ಅಂಗಡಿ, ಬದುಕಿನ ಭಂಡಾರ ಕನ್ನಡ ಡಿಜಿಟಲ್ ಮೀಡಿಯಾ ಚಾನಲ್ನ ಸಂಪಾದಕ. ಹಾಗೆ ಅದರ ಜೊತೆಗೆ ಸಂಪರ್ಕವಾಣಿ ಕನ್ನಡ ಪಾಕ್ಷಿಕ ಪತ್ರಿಕೆಯ ಸಂಪಾದಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ, ಇವತ್ತಿನ ದಿನ ತಾವೆಲ್ಲರೂ ನಮ್ಮ ನೆಚ್ಚಿನ ಹೆಮ್ಮೆಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ದೇಶದ ಜನತೆಯನ್ನು ಉದ್ದೇಶಿಸಿ ಆಡಿರ್ತಕ್ಕಂಥ ಮಾತುಗಳನ್ನು ಕೂಡ ತಾವು ಗಮನಿಸಿರಬಹುದು. ಹಲವಾರು ತಿಂಗಳುಗಳಿಂದ ಈಗ ತಾವು ವೀಕ್ಷಣೆ ಮಾಡ್ತಿರಬಹುದು. ವಿದೇಶದಲ್ಲಿ ರಷ್ಯಾ, ಉಕ್ರೇನ್, ಇರಾನ್ ಹೀಗೆ ಹಲವಾರು ತೈಲ ರಾಷ್ಟ್ರಗಳು ಘೋರವಾಗಿ ಯುದ್ಧ ಮಾಡ್ತಿವೆ. ಅದು ನಮ್ಮ ದೇಶದ ಯುದ್ಧ ಆಗದೇ ಇರಬಹುದು ಕೂಡ. ನಮ್ಮ ದೇಶದ ಮೇಲೆ ಯುದ್ಧ ಇಲ್ಲ, ಏನೂ ಇಲ್ಲ, ಅಲ್ಲಿ ಬೇರೆ ಕಡೆ ನಡೀತಾ ಇದೆ ಅಂತೇಳಿ ನಾವು ತಿಳ್ಕೋಬಹುದು. ಆದರೂ ಕೂಡ ಅಲ್ಲಿ ನಡೀತಕ್ಕಂತಹ ಯುದ್ಧದಿಂದ ನಮ್ಮ ದೇಶದ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರಿದ್ದು, ಅದು ಇಲ್ಲಿವರೆಗೂ ಕೂಡ ನಮ್ಮ ದೇಶದ ಸಾಕಷ್ಟು ಜನತೆ ಅರಿತುಕೊಂಡಿದ್ದಾರೆ. ಆದರೂ ಕೂಡ ಏನೂ ಆಗಿಲ್ಲಪ್ಪ ನಮ್ಮ ದೇಶದ ಮೇಲೆ ಅಂಥೇಳಿ ಎಲ್ಲ ಜನತೆ ಮೈ ಮರೆತಿದ್ದಾರೆ. ಅದು ಯಾಕಂದ್ರೆ ಸಾಕಷ್ಟು ವಿದ್ಯಾವಂತ ಜನರು ಇದನ್ನ ಎಚ್ಚೆತ್ತುಕೊಳ್ಬೇಕು. ಇವತ್ತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಎಲ್ಲ ದೇಶದ ಜನರನ್ನ ಉದ್ದೇಶಿಸಿ ಮಾತುಗಳನ್ನು ಆಡಿದ್ದಾರೆ. ಯಾಕಂತಂದ್ರೆ ಇದೇ ತರ ಯುದ್ಧ ನಿಂದರದೇ ಹೋದರೆ ನಮ್ಮ ದೇಶದ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತದೆ. ಯಾಕಂದ್ರೆ ಆಮದಾಗಿರ್ಬೋದು, ರಫ್ತಾಗಿರ್ಬೋದು, ಸಾಕಷ್ಟು ಕಚ್ಚಾ ವಸ್ತುಗಳು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾವು, ನಮ್ಮ ದೇಶದಿಂದ ಆ ಕಡೆ ಹೋಗ್ತಾವು. ಈಗೆಲ್ಲ ಇವು ತೊಂದರೆ ಅನುಭವಿಸೋದ್ರಿಂದ ನಮ್ಮ ದೇಶದ ಮೇಲೆಯೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಹೀಗಾಗಿ ದೇಶದ ಪ್ರಧಾನಮಂತ್ರಿಗಳು ಏನಿದು ಅನಾವಶ್ಯಕವಾಗಿ ನಮ್ಮ ದೇಶದ ಜನತೆ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು. ಅನಾವಶ್ಯಕವಾಗಿ ತಿರುಗಾಡುವುದು, ಏನೋ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡುವುದಾಗಿರಬಹುದು, ಚಿನ್ನಾಭರಣ ಖರೀದಿ ಆಗಿರಬಹುದು, ಮದುವೆಯಂತಹ ಆಡಂಬರದ ಖರ್ಚುಗಳನ್ನಾಗಿರಬಹುದು, ಹಲವಾರು ಬೇರೆ ಬೇರೆ ಖರ್ಚುಗಳನ್ನು ಮಾಡುವುದರಿಂದ ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳ್ತದೆ ಅಂಥೇಳಿ ಮುನ್ನೆಚ್ಚರಿಕವಾಗಿ ನಮಗೆ ಸಂದೇಶವನ್ನು ನೀಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬೇರೆ ಬೇರೆ ದೇಶಗಳಲ್ಲಿ ಉದ್ಯೋಗವನ್ನ ಮಾಡ್ತಿರ್ತಾರೆ. ಅವರು ಉದ್ಯೋಗವನ್ನ ಕಳೆದುಕೊಳ್ಳುವಂತಹ ಭೀತಿ ಕೂಡ ಎದುರಾಗುವಂತ ಸಂದರ್ಭ ಇದೆ. ಹೀಗಾಗಿ ನಮ್ಮ ಎಲ್ಲ ದೇಶದ ಜನತೆಗೆ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಅರಿತುಕೊಂಡು ನಾವು ಅನಾವಶ್ಯಕವಾಗಿ ಖರ್ಚುಗಳಿಗೆ ಕಡಿವಾಣ ಹಾಕಿ ಮುಂದೆ ನಮ್ಮ ಒಂದು ಜೀವನವನ್ನ, ನಮ್ಮ ಬದುಕನ್ನ ಸಾಗಿಸಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅನುಭವಿಸುವವರು ನಾವೇ, ಪ್ರಜೆಗಳೇ, ನಮ್ಮ ದೇಶದ ಜನರೇ ಅನುಭವಿಸ್ಬೇಕಾಗತ್ತೆ. ಯಾವ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮೇಲೆ ನಾವು ಹಾಕಿರ್ತಕ್ಕಂಥ ತೆರಿಗೆಯಿಂದ ಇವತ್ತು ಸರ್ಕಾರ ನಡೀತಾ ಇವೆ. ಹೀಗಾಗಿ ಅನಾವಶ್ಯಕವಾಗಿ ಖರ್ಚುಗಳನ್ನ ಕಡಿಮೆ ಮಾಡಬೇಕು. ಇದರ ಜೊತೆಗೆ ಹಿಂದೆ ಕರೋನಾದ ಘಟನೆ ತಾವು ನೋಡಿರ್ಬೋದು. ಅಂತ ಕರೋನಾ ಸಂದರ್ಭದಲ್ಲಿ ಕೂಡ ಎಲ್ಲಾ ದೇಶಗಳು ಒದ್ದಾಡಿ ಸಾಕಷ್ಟು ನೋವು ನಲಿವುಗಳನ್ನು ಅನುಭವಿಸಿದರು. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸಮರ್ಪಕವಾಗಿ ನಿರ್ಧಾರವನ್ನ ತೆಗೆದುಕೊಂಡು ನಮ್ಮ ದೇಶವನ್ನ ಅತ್ಯಂತ ಸುರಕ್ಷಿತವಾಗಿ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದು ತಾವು ಗಮನಿಸಬಹುದು. ಹೀಗಾಗಿ ಇವತ್ತಿನ ದಿನ ಅವರು ಕರೆ ನೀಡಿರ್ತಕ್ಕಂಥ ಈ ಕರೆಯನ್ನ ಯಾರೂ ನಿಷ್ಕಾಳಜಿ ಮಾಡದೆ, ಬೇಜವಾಬ್ದಾರಿಯಾಗಿ ಸ್ವೀಕರಿಸದೆ, ಸೀರಿಯಸ್ ಆಗಿ ಇದನ್ನ ಅವ್ರು ನೀಡಿರ್ತಕ್ಕಂಥ ಒಂದು ಸಂದೇಶಗಳನ್ನ ಸರಿಯಾಗಿ ಸ್ವೀಕರಿಸಿ ತಮ್ಮ ಖರ್ಚು ವೆಚ್ಚಗಳಿಗೆ ಕಡಿಮೆ ಮಾಡಿ ಬರುವಂತ ದಿನಮಾನಗಳಲ್ಲಿ ಯಶಸ್ವಿಯಾಗಿ ತಾವು ಬದುಕನ್ನು ಸಾಗಿಸಬೇಕು. ಯಾಕಂದ್ರೆ ಆರ್ಥಿಕತೆ ನಮ್ಮ ದೇಶದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಅದನ್ನು ನಾವೆಲ್ಲರೂ ಅರಿತುಕೊಂಡು ಮಿತವಾಗಿ ಖರ್ಚು ವೆಚ್ಚಗಳನ್ನು ಬಳಸಬೇಕು. ಪ್ರಯಾಣ ಮಾಡಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಎಲೆಕ್ಟ್ರಿಕಲ್ ವಾಹನಗಳ ಬಗ್ಗೆ ಹೇಳಿದರು. ಏನೋ ಕೆಲವೊಂದಿಷ್ಟು ಅನಾವಶ್ಯಕವಾಗಿ ತಿರುಗಾಡೋದನ್ನ ಬಿಟ್ಟು ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಇದಕ್ಕೆ ಒತ್ತು ಕೊಟ್ಟರು. ಸಾಧ್ಯವಾದಷ್ಟು ಮಟ್ಟಿಗೆ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತರಾಗದೆ ಸಾವಯವಕ್ಕೆ ಒತ್ತು ಕೊಡ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕರೆಯನ್ನು ಕೊಟ್ಟಿದಾಗ, ಸಾವಯವಕ್ಕೆ ಒತ್ತು ಕೊಟ್ಟಾಗ ಅದು ನಮಗೆ ಎಲ್ಲ ನಮ್ಮ ಆರೋಗ್ಯದ ಒಂದು ದೃಷ್ಟಿಯಿಂದ ಕೂಡ ಒಳ್ಳೆಯದು. ಹೀಗಾಗಿ
ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದು ನಾವು ಅತ್ಯಂತ ಏನು ಸ್ವಾಗತದಿಂದ ಸ್ವೀಕರಿಸಿ ಅವರಿಗೆ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ನಾವೆಲ್ಲರೂ ಏನು ನಮ್ಮ ಒಂದು ಆರ್ಥಿಕತೆ ಜೀವನವನ್ನು ಸುಧಾರಿಸಿಕೊಳ್ಳುವಂತ ತಮ್ಮ ಮೂಲಕ ಈ ಒಂದು ಚಾನಲ್ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು.